ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಮಂಗಳವಾರದ ಎಪಿಸೋಡ್. ಈ ಎಪಿಸೋಡ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಈ ಎಪಿಸೋಡಲ್ಲಿ ನಡೆದಂತಹ ನಾಮಿನೇಷನ್ ಗುದ್ದಾಟ ಅಂದರೆ ಈ ವೀಕಲ್ಲಿ ಏನು ಈ ನಾಮಿನೇಷನ್ ಪ್ರಕ್ರಿಯೆ ಇಡೀ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ನಾನು ನೋಡಿದ್ದು. ಹೆಂಗೆ ಇದೆ ಈ ನಾಮಿನೇಷನ್ ಪ್ರಕ್ರಿಯೆ ಅಂತಂದರೆ ಖಂಡಿತವಾಗ್ಲೂ ಆಯಿತಾ, ಇಲ್ಲಿ ರಜತ್, ಗಿಲ್ಲಿ ನಟ ಮತ್ತು ರಕ್ಷಿತಾ ಈ ಮೂರೂ ಜನ ಕೂಡ ಎಲ್ಲರಿಗೂ ಒಂಥರ ಟಾರ್ಗೆಟ್ ಥರ. ಎಲ್ಲರಿಗೂ ಆಯಿತಾ, ರಜತ್, ಗಿಲ್ಲಿ ಮತ್ತು ರಕ್ಷಿತಾ ಮೂರೂ ಜನ ಕೂಡ ಎಲ್ಲರಿಗೂ ಟಾರ್ಗೆಟ್. ಓಕೆ, ಈ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಇಲ್ಲಿ ಒಬ್ಬ ಇಂಗ್ಲೀಷಿಗೆ ಹುಟ್ಟಿರೋನೊಬ್ಬ ಇದ್ದಾನೆ ಆಯಿತಾ, ಯಾರು ಧ್ರುವ ಅಂತ. ನೀವು ಏನು ಬೇಕಾದ್ರೂ ಅಂದ್ಕೊಳ್ರಿ, ನಾನು ತಲೆ ಕೆಡಿಸ್ಕೊಳಲ್ಲ. ಈ ನನ್ನ ಮಗನಿಗೆ ಇದು ಕನ್ನಡ ಶೋ ಅಂತ ತಿಳ್ಕೊಂಡಿದ್ದಾನೆ, ಏನು ಇಂಗ್ಲೀಷ್ ಶೋ, ಇವನೇನು ಇಂಗ್ಲೀಷ್ ಅವನಿಗೆ ಹುಟ್ಟಿದಾನ ಅಂತ ನಂಗೆ ಅನ್ಸುತ್ತೆ. ನನಗೆ ಕೋಪ ಬರುತ್ತೆ ನನಗೆ. ಅಲ್ಲ, ಹೊರಗಡೆ ಆಯ್ತಾ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಕುತ್ಕೊಂಡು ಇಂಗ್ಲೀಷಲ್ಲಿ ಯಾರ ಬಗ್ಗೆ ಮಾತನಾಡೋದು ಅಂತಂದರೆ ರಕ್ಷಿತಾ ಮತ್ತು ಗಿಲ್ಲಿ ನಟ ಮತ್ತು ರಜತ್ ಬಗ್ಗೆ ಮಾತಾಡ್ತಾರೆ ಆಯಿತಾ. ಇವನು ಹ್ಯೂಮನ್ ಸೈಕಾಲಜಿ, ಆ ಸೈಕಾಲಜಿ, ಬದನೆಕಾಯಿ ನನಗೆ ಹೆಂಗೆ ಕೋಪ ಬರುತ್ತೆ ಅಂದರೆ ಧ್ರುವಂತ ನೋಡಿದ್ರೆ ಇವನೇನು ಇಂಗ್ಲೀಷ್ನಲ್ಲಿ ಹುಟ್ಟಿದಾನ ಅನಿಸುತ್ತೆ ನನಗೆ. ಅಲ್ಲ, ಧ್ರುವಂತ್ ನೀನು ಎಜುಕೇಟೆಡ್ ಆಗಿರ್ಬೋದು, ನಿಮ್ಗೆ ಇಂಗ್ಲೀಷ್ ಬರ್ಬೋದು, ವಾಟ್ ಎವರ್ ಆಯಿತಾ. ಇದು ಕನ್ನಡ ಬಿಗ್ ಬಾಸ್ ಶೋ. ಫಸ್ಟು ಅಶ್ವಿನಿ ಗೌಡ, ಧ್ರುವಂತು ನೀವು ಕನ್ನಡದಲ್ಲಿ ಮಾತನಾಡಿ ಸಾಯಿರಿ ನೀವು ಆಯಿತಾ. ಇವ್ನು ಮಾತಾಡ್ತಿರೋದು ಆಯ್ತಾ, ಕೆಲವರಿಗೆ ಅರ್ಥ ಆಗಿದೆಯೋ ಇಲ್ವೋ ಏನೋ. ರಕ್ಷಿತನ ಬಗ್ಗೆ ಮಾತನಾಡೋಕ್ಕೆ ಇವ್ನಿಗೆ ಯೋಗ್ಯತೆನೇ ಇಲ್ಲ. ಅಂದರೆ ರಕ್ಷಿತಾ ಆಯ್ತಾ ಗಿಲ್ಲಿ ನಟನ್ಗೆ ಮತ್ತು ರಜತ್ಗೆ ಊಟ ತಗೊಂಡೋಗಿ ಕೊಡೋದು, ಒಂದು ಆಮ್ಲೆಟ್ ಮಾಡ್ಕೊಡೋದು, ಅವ್ರು ಹೇಳಿದ್ದೆಲ್ಲ ಮಾಡೋದನ್ನ ಇವನು ಬೇರೆ ಥರ ಆಯ್ತಾ ಅಶ್ವಿನಿ ಗೌಡನ್ಗೆ ಹೇಳ್ತಾ ಇದ್ದಾನೆ. ಬೇರೆ ಥರ ಅಂದರೆ ಅವಳು ಹಂಗೆ ಅದೆಲ್ಲ ಡ್ರಾಮಾ, ಅವಳು ಜೆನ್ಯೂನ್ ಆಗಿ ಮಾಡ್ತಾಳೆ. ಜೆನ್ಯೂನ್ ಆಗಿ ಗಿಲ್ಲಿ ನಟನ್ಗೆ ಊಟ ಕೊಡೋದಿರ್ಬೋದು, ಆಮ್ಲೆಟ್ ಮಾಡ್ಕೊಡೋದಿರ್ಬೋದು, ಅದು ಎಲ್ಲರಿಗೂ ಮಾಡ್ತಾಳೆ ಅವಳು ಆಯ್ತಾ. ಅದನ್ನ ಬೇರೆ ಥರವಾಗಿ ಅಶ್ವಿನಿ ಗೌಡ್ಗೆ ಪೋಟ್ರೆ ಮಾಡ್ತಾ ಇದ್ದಾನೆ. ಯಾರು ಈ ಧನುಷ್, ಸಾರಿ ಇವನು ಯಾರು ಧ್ರುವಂತು. ಅದನ್ನ ಕನ್ನಡದಲ್ಲಾದ್ರೂ ಹೇಳಿ ಸಾಯ್ತಾನ, ಅದನ್ನು ಕೂಡ ಇಂಗ್ಲೀಷಲ್ಲಿ ಹೇಳ್ತಾನೆ. ಅದು ಒಂದು ಆ್ಯಟಿಟ್ಯೂಡು, ಅವ್ನ ಬಾಡಿ ಲ್ಯಾಂಗ್ವೇಜು, ಅಯ್ಯೋ ಇವನೇನು ಇಂಗ್ಲೀಷ್ನಲ್ಲಿ ಹುಟ್ಟಿದಾನ ಅಂತ ನನಗನ್ಸುತ್ತೆ. ಯಾಕೆ ಗೊತ್ತಿದ್ದು ಕನ್ನಡ ಶೋ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಮೋಸ್ಟ್ ಆಫ್ ದಿ ಟೈಮ್ ಇಂಗ್ಲೀಷಲ್ಲಿ ಯಾರಾದರೂ ಮಾತನಾಡ್ತಾರೆ ಅಂದರೆ ಧ್ರುವಂತು ಮತ್ತು ಅಶ್ವಿನಿ ಗೌಡ ತುಂಬ ಇಂಗ್ಲೀಷಲ್ಲಿ ಮಾತನಾಡ್ತಾರೆ ಆಯ್ತಾ. ಫಸ್ಟ್ ಆಫ್ ಆಲ್ ಈ ಧ್ರುವಂತ್ಗೆ ರಜತ್ತು, ಗಿಲ್ಲಿ, ರಕ್ಷಿತನ್ ಕಂಡ್ರೆ ಮೂರು ಜನ ಕಂಡ್ರು ಉರಿ ಬೆಂಕಿ ಬಿದ್ದಿದೆ ಆಯ್ತಾ. ಅದನ್ನ ಚಾಡಿ ಬೇರೆ ಹೇಳ್ತಾ ಇದ್ದಾನೆ ಅಶ್ವಿನಿ ಗೌಡನ ಹತ್ರ. ನಾನು ಒಂದೇ ಹೇಳೋದು, ಈ ಧ್ರುವಂತು ಇವರೆಲ್ಲ ಏನ್ ಗೊತ್ತಾ, ವೇಸ್ಟು, ಟೋಟಲ್ ವೇಸ್ಟು. ದುರಂಕಾರದಲ್ಲಿ ತುಂಬಿ ತುಳುಕ್ತಿದ್ದಾನೆ ಇವನು ಯಾರು ಧ್ರುವಂತು. ಅಯ್ಯೋ ಕರ್ಮ, ಧ್ರುವಂತು ಆಯ್ತು. ಯಾಕೆಂದ್ರೆ ನಿನ್ನೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಅಮ್ಮ ತಾಯಿ ನಾನು ಹೊರಗಡೆ ಹೋಗ್ತೀನಿ ಸರ್, ನಾನು ಡ್ಯಾಮೇಜ್ ಆಗ್ತಾ ಇದ್ದೀನಿ ಸರ್, ನನ್ನ ಕ್ಯಾರೆಕ್ಟರ್ ಡ್ಯಾಮೇಜ್ ಆಗ್ತಿದೆ ಸರ್, ಅಮ್ಮ ತಾಯಿ ಅಂದ್ಕೊಂಡಿದ್ದವನು ಇವತ್ತಾಗಲೇ ಆಯ್ತಾ ಬಣ್ಣನೇ ಚೇಂಜ್ ಮಾಡಿದ್ದಾರೆ. ನಂಗಂತೂ ನಗು, ಈ ಧ್ರುವಂತ ನೋಡಿ ನನಗೆ ನಗುನ್ ತಡ್ಕೊಳಕ್ಕಾಗಲಿಕ್ಕೆ ಗೊತ್ತಾ. ಎಂಥ ಹೊಟ್ಟೆ ಕಿಚ್ಚಿದೆ ನೋಡು ರಕ್ಷಿತನ ಬಗ್ಗೆ ಧ್ರುವಂತಿಗೆ ಅನ್ನೋದು. ಅಲ್ಲ, ನನಗೆ ಇವ್ನು ನೋಡಿದ್ರೇ ನನಗೆ ಉರಿಯುತ್ತೆ. ಓಕೆ, ನಾಮಿನೇಷನ್ ಪ್ರಕ್ರಿಯೆಗೆ ಬರೋಣ. ಇಲ್ಲಿ ಆಯ್ತಾ, ನಾಮಿನೇಷನ್ ಪ್ರಕ್ರಿಯೆಗೆ ಬರೋದಕ್ಕಿಂತ ಮುಂಚೆ ಸ್ಪಂದನನ ಬಗ್ಗೆ ನಮ್ಮ ರಕ್ಷಿತಾ ಒಂದು ತುಂಬ ಚೆನ್ನಾಗಿ ಹೇಳಿದ್ಲು. ಏನು ಗೊತ್ತಾ, ಧ್ರುವಂತೂ ಹೇಗೆ ಈ ಡ್ರಾಮಾ ಮಾಡ್ತಾನಲ್ವಾ, ಅದೇ ರೀತಿ ಆಯ್ತಾ ನಮ್ಮ ಸ್ಪಂದನ ಮೇಡಮ್ ಕೂಡ ಕಾಲ್ ನೋವು ಅಂತ ಡ್ರಾಮಾ ಮಾಡ್ತಿದ್ದು ಅಂತ ಈಗ ನನಗೆ ಗೊತ್ತೈತೆ. ಗೊತ್ತಾ, ನಾಮಿನೇಷನ್ ಪ್ರಕ್ರಿಯೆ ಅಂತ ಮುಂಚೆ ರಕ್ಷಿತಾ ಹೇಳ್ತಾಳೆ, ಸ್ಪಂದನ ಕಾಲ್ ನೋವು ಅಂತಾಳೆ. ಇಷ್ಟು ಉದ್ದ 8 ಸ್ಯಾಂಡಲ್ಸ್ ಹಾಕೊಂಡು ಓಡಾಡ್ತಾ ಅಂದ್ರೆ 8 ಸ್ಲಿಪ್ಪರ್ ಹಾಕೊಂಡು ಓಡಾಡ್ತಾ ಇದ್ಲು, ಅವಾಗ ಕಾಲ್ ನೋವು ಇರ್ಲಿಲ್ವಾ ಅಂತ ಹೇಳಿ ನೋಡಿ. ರಕ್ಷಿತಾ ಹೆಂಗೆ ವಿಷಯನ ನಮ್ಮ ಮುಂದೆ ಇಟ್ಲು ಅಂದ್ರೆ ನಾವು ನಿಜವಾಗ್ಲೂ ಸ್ಪಂದನಿಗೆ ಕಾಲ್ ನೋವೇನೋ ಅಂತ ಅಂದ್ಕೊಂಡಿದ್ದು. ಬಟ್ ಇಲ್ಲಿ ರಕ್ಷಿತಾ ಹೇಳೋದು ನೋಡಿದ್ರೆ ಸ್ಪಂದನ ಎಲ್ಲ ಡ್ರಾಮಾ ಅಂತಾನೆ ಗೊತ್ತಾಗ್ತದೆ. ಓಕೆ, ಇಲ್ಲಿ ಆಲ್ಮೋಸ್ಟ್ ಆಯ್ತಾ ತುಂಬಾ ಜನ ನಾಮಿನೇಟ್ ಮಾಡಿದ್ದು ಗಿಲ್ಲಿ ನಟನ್ನ, ರಕ್ಷಿತನ್ನ, ಅದೇ ರೀತಿ ರಜತನ್ನ ಆಯ್ತಾ. ಇಲ್ಲಿ ನನಗೆ ಇನ್ನೊಂದು ಖುಷಿಯಾಗಿದ್ದು ಏನು ಗೊತ್ತಾ,
ರಜತ್ ಸ್ಪಂದನನ್ಗೆ ಆಯ್ತಾ, ಸ್ಪಂದನನ್ಗೆ ನಾಮಿನೇಟ್ ಮಾಡೋದಕ್ಕೆ ಒಂದು ಮಾತು ಹೇಳ್ತಾನೆ ರಜತ್, ಅಂದರೆ ನೀನು ವೇಸ್ಟು, ನೀನು ಏನೂ ಮಾಡೋಕ್ಕೆ ಲಾಯಕ್ಕಿಲ್ಲ, ಫಸ್ಟ್ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗು ಅಂತಾನೆ. ನೀನು ಏನೂ ಅಲ್ಲ, ನೀನು ತುಂಬ ಡಮ್ಮಿ ಆಯ್ತಾ, ನೀನು ವೇಸ್ಟ್, ಬಿಗ್ ಬಾಸ್ ಮನೆಯಲ್ಲಿ ನೀನು ಇಷ್ಟು ದಿನ ದಬ್ಬಾಕಿದ್ದೇನೂ ಇಲ್ಲ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗು ಅಂತಾನೆ ಆಯ್ತಾ. ಯಾಕೆಂದರೆ ನೋಡಿ, ಮೋಸ್ಟ್ ಆಗ್ತಿ ಸ್ಪರ್ಧಿಗಳು ಆಯ್ತಾ ಇದನ್ನ ಏನು ನಾಮಿನೇಟ್ ಮಾಡಿದ್ದೇನೆ ಆಯ್ತಾ, ರಜತ್ತು ಗಿಲ್ಲಿ ರಕ್ಷಿತ, ರಜತ್ತು ಗಿಲ್ಲಿ ರಕ್ಷಿತ, ಸೂರಜ್ ಆಯ್ಕೆ ಕೂಡ ಆಯ್ತಾ, ಗಿಲ್ಲಿ ರಕ್ಷಿತ, ತುಂಬಾ ಜನ, ಸ್ಪಂದನ ಆಯ್ಕೆ ಕೂಡ ಆಯ್ತಾ, ಎಲ್ಲರೂ ಕೂಡ ರಕ್ಷಿತ ರಕ್ಷಿತ ರಕ್ಷಿತ. ಎಲ್ಲರೂ ಧ್ರುವಂತೂ ಕೂಡ ರಕ್ಷಿತನ ನಾಮಿನೇಟ್ ಮಾಡಿದ್ರು. ಆದರೆ ರಕ್ಷಿತನಿಗೆ ನಾಮಿನೇಟ್ ಮಾಡುವಂತಹ ಒಂದು ಇದನ್ನೇ ಚಾನ್ಸನ್ನೇ ಕೊಡಲಿಲ್ಲ, 0 ಕೊಟ್ಟರು ಅವರಿಗೆ. ಎಲ್ಲರಿಗೂ ಕೂಡ 2 ನಾಮಿನೇಟ್ ಮಾಡ್ಬೋದು, 3 ಜನನ ನಾಮಿನೇಟ್ ಮಾಡ್ಬೋದು, 4 ಜನನ ನಾಮಿನೇಟ್ ಮಾಡ್ಬೋದು ಅಂತ ಕೊಟ್ಟಂತಹ ಕ್ಯಾಪ್ಟನ್ ಚೈತ್ರಾ ಕುಂದಾಪುರ್ ಅವರು ಯಾಕೆ ರಕ್ಷಿತನ್ಗೆ 0 ಕೊಟ್ಟರು ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಪಾಪ ರಕ್ಷಿತನ್ಗೆ ನಾಮಿನೇಟ್ ಮಾಡೋ ಅಂತ ಒಂದು ಚಾನ್ಸೇ ಸಿಗ್ಲಿಲ್ಲ. ಧನುಷ್ ಗೌಡ, ಅಪ್ಪ ತಂದೆ ನಿಮ್ಗೊಂದು ದೊಡ್ಡ ನಮಸ್ಕಾರ ತಂದೆ ಧನುಷ್ ಗೌಡ, ನಿನ್ನಂಥ ಡ್ರಾಮಾ ಮ್ಯಾನನ್ನ, ನಿನ್ನಂಥ ಸೇಫ್ ಗೇಮರ್ನ ನಾನು ಯಾವ ಸೀಸನ್ನಲ್ಲೂ ನೋಡಲಿಲ್ಲ. ಅವನಿಗೆ ಏನು ಗೊತ್ತಾ, ಧನುಷ್ ಗೌಡನ್ಗೆ ಗಿಲ್ಲಿ ರಕ್ಷಿತಾ ಆಯ್ತಾ ಇವರು ಸೇಫಾಗಿ ಸಿಕ್ಬಿಡ್ತಾರೆ, ಸೇಫಾಗಿ ನಾಮಿನೇಟ್ ಮಾಡಿ ಕೈ ತೊಳ್ಕೊಬೋದು ಅಂತ. ಅದ್ರಲ್ಲಿ ನಾನು ಗಿಲ್ಲಿ ನಟ ನಾಮಿನೇಟ್ ಮಾಡ್ಬೇಕಾದ್ರೆ ಕೊಟ್ಟ ನೋಡ್ರಿ ಕಾರಣ, ಅಶ್ವಿನಿ ಗೌಡನ್ಗಾಗಿರ್ಬೋದು, ಧ್ರುವಂತ್ಗಾಗಿರ್ಬೋದು ಆಯ್ತಾ, ಸೂಪರ್ ಕಾರಣ. ಅಂದರೆ ನೀವು ಮಾಡೋದು ರೈಟು, ನಾನು ಮಾಡೋದು ತಪ್ಪು ಆಯ್ತಾ, ನೀವು ಕರೆಕ್ಟು, ನಾನು ತಪ್ಪು, ನಿನ್ನ ಮೇಲೆ ನಿಮ್ಮ ತಂಟಿಗೆ ಬರ್ತೀನಿ, ಅದೇನು ಮಾಡ್ಕೊಂತೀರಿ ಮಾಡ್ಕೇಳಿ ಅನ್ನಂಗೆ. ನಾನು ಇನ್ನೊಂದು ಏನು ಗೊತ್ತಾ, ಕಾವ್ಯ ಏನು ರಜತ್ತು ಮತ್ತು ಗಿಲ್ಲಿ ನಟನ್ನ ನಾಮಿನೇಟು ಮಾಡೋತ್ತಿಗೆ ಒಂದು ರೀಸನ್ ಕೊಡ್ತಾರೆ ಕಾವ್ಯ, ನನಗೆ ಅದೊಂದು ಚೂರು ಇಷ್ಟ ಆಗಲಿಲ್ಲ. ಕಾವ್ಯ ಅವರೇ ಆಯ್ತಾ, ಅವನು ಕಾವ್ಯನ ಆಯ್ತಾ ನಿಮ್ಮ ಜೊತೆ ಅವನು ಇದ್ದು ಇಷ್ಟು ದಿನ ನಿಮ್ಮ ಜೊತೆನೆ ಫ್ರೆಂಡ್ಶಿಪ್ ಆಗಿದ್ದಾನೆ, ಗಿಲ್ಲಿ ಬಗ್ಗೆ ಕಾವ್ಯಂಗೆ ಗೊತ್ತಿಲ್ಲ. ಅಯ್ಯೋ ಯಾರೋ ರಜತ್ತು ಮತ್ತು ಗಿಲ್ಲಿ ಇಬ್ರು ಸೇರ್ಕೊಂಡು ಕಾಮಿಡಿ ಅನ್ನೋ ನೆಪದಲ್ಲಿ ಬೇರೆಯವ್ರ ಮನಸ್ಸು ನೋಯಿಸ್ತಾರೆ. ಯಾರು ಮನಸ್ಸು ನೋಯಿಸಿದ್ದಾರೆ? ಧನುಷ್ ಗೌಡನೂ ಅದೇ ಹೇಳ್ತಾನೆ ಆಯ್ತಾ, ಸೂರಜ್ಜು ಅದೇ ಹೇಳ್ತಾನೆ, ರಾಶಿಕನೂ ಅದೇ ಹೇಳ್ತಾರೆ. ನನಗೆ ಗಿಲ್ಲಿ ನಟ ಯಾರ ಮನ್ಸು ನೋಯಿಸಿದಾನೆ ಅಂತೇಳಿ ಅವ್ರ ಮನ್ಸನ್ನು ಬಗ್ದು ನೋಡೋ ಅಂತ ಶಕ್ತಿ ಇದ್ದಿದ್ರೆ ಹನುಮಂತರ ನಾನು ಹೋಗಿ ಬಗ್ದಾದ್ರೂ ನೋಡ್ಬಿಡ್ತಾ ಇದ್ದೆ. ಒಂಥರ ಕಾಮಿಡಿ ಆಗಿಲ್ವಾ? ಅಲ್ಲ ಗುರು, ಅವ್ನು ಕಾಮಿಡಿಯನ್ನ ತಗೊಂಡೋಗ್ಬಿಟ್ಟು ನೀನು ಕಾಮಿಡಿ ಮಾಡ್ತೀಯ ಅಂದ್ರೆ ಮತ್ತೆ ಅವ್ನು ಏನು ಮಾಡಬೇಕು? ಇವತ್ತಿನ ನಾಮಿನೇಷನ್ ಪ್ರಕ್ರಿಯೆ ನೋಡಿದಾಗ ನನಗೆ ನಿಜವಾಗ್ಲೂ ಕೂಡ ಇಲ್ಲಿ ಟಾರ್ಗೆಟ್ ಮಾಡ್ದಂಗೆ ಕಾಣಿಸ್ತು. ನನಗೆ ರಕ್ಷಿತರು ಟೋಟಲ್ ಆಗಿ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಗಿಲ್ಲಿನ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಲ್ಲಿ ರಕ್ಷಿತಾ ಓಪನ್ ಆಗಿ ಅವಳು ಹೇಳೋದು ಕರೆಕ್ಟ್ ಅನ್ಸುತ್ತೆ ನನಗೆ. ಏನ್ ಗೊತ್ತಾ, ಈಗ ಇವ್ರು ಹೇಳಿದ್ದನ್ನ ಅವಳು ತಗೋಬೇಕು, ಅವಳು ಹೇಳಿದ್ದನ್ನು ಇವ್ರು ಯಾರು ತಗೊಳಕ್ ರೆಡಿ ಇಲ್ಲ. ಎಲ್ಲಾರು ಅವಳು ಕ್ಯಾಪ್ಟನ್ ಮಾತು ಕೇಳಲ್ಲ, ಅವ್ರ ಮಾತು ಕೇಳಲ್ಲ, ಇವ್ರ ಮಾತು ಕೇಳಲ್ಲ. ಗುರು, ಅವಳು ಎಲ್ಲರ ಮಾತನ್ನು ಕೇಳಕ್ ಬಂದಿಲ್ಲ, ಅವಳು ಬಿಗ್ ಬಾಸ್ ಮಾತನ್ನು ಕೇಳಕ್ ಬಂದಿರೋದು. ಅದನ್ನ ಯಾಕೆ ಯಾರು ಕೂಡ ಅರ್ಥ ಮಾಡ್ಕೊಂತ ಇಲ್ಲ? ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಗುದ್ದಾಟದಲ್ಲಿ ಆಯ್ತಾ, ರಜತ್ತು ಮತ್ತು ಅಶ್ವಿನಿ ಗೌಡ ಇದನ್ನೇನು ಸಂತೆ ಮಾರ್ಕೆಟ್ ಫಿಶ್ ಮಾರ್ಕೆಟ್ ಅಂತ ತಿಳ್ಕೊಂಡ್ರೇನಾ ಅಂತ ಗೊತ್ತಾಗ್ಲಿಲ್ಲ ನನಗೆ. ಆ ಥರ ಬೈದಾಡದ ಕಚಡಗಳು, ಹೋಗೆಲೆ ಹೋಗಲೋ, ನಿನ್ ಗಂಡ್ಸ ಹೆಂಗ್ಸ, ಅಯ್ಯೋ ಗುರು ಇದು ಏನು ಗುರು ಇದು? ಈ ಥರ ನಾಮಿನೇಟ್ ಮಾಡ್ಕೊಳ್ಳಿ, ನಾನೇನು ಬೇಡ ಅನ್ನಲ್ಲ. ಬಟ್ ಆಯ್ತಾ, ನಾಮಿನೇಷನ್ ಪ್ರಕ್ರಿಯೆ ಒಂದು ಸಹಜ ಪ್ರಕ್ರಿಯೆ, ಎಲ್ಲರನ್ನ ನಾಮಿನೇಟ್ ಮಾಡಬೇಕು. ಬಟ್ ಇಷ್ಟು ಒಂದು ಮಾರ್ಕೆಟಲ್ಲಿ ಜಗಳ ಮಾಡಿದಾಗ ನಾಮಿನೇಟ್ ಮಾಡ್ಕೊಂಡಿದ್ದೀಯಲ್ಲ, ಫಸ್ಟು ಅಶ್ವಿನಿ ಗೌಡದು ತಪ್ಪಿದೆ. ನೀನು ಗಂಡಸ ಅಂತ ಅವ್ನು ಗಂಡಸಿಗೆ ಕರೆದಿದ್ದು ತಪ್ಪು. ಅವನಿಗೆ ಸಿಟ್ಟು ಬಂತು. ರಜತ್ ಮೊದಲೇ ಶಾರ್ಟ್ ಟೆಂಪರು, ಅವ್ನು ಬಿಡ್ತಾನೆ ಹೋಗಲ್ಲ, ಇವರು ಹೋಗಲ್ಲೋ, ಕಚುಡ, ಅದು ಇದು, ಅಯ್ಯಯ್ಯೋ ಒಂದೊಂದು ಪದಗಳಲ್ಲ. ಆಮೇಲೆ ರಜತ್ ಒಂದು ಪದನ ಬಳಸಿದ್ದು ತುಂಬ ತಪ್ಪು. ಅಂದರೆ ರಾಶಿಕರ್ ಬಗ್ಗೆ, ಅಂದರೆ ರೊಮೆನ್ಸ್ ಅನ್ನೋ ಅದನ್ನು ಬಳಸಬಾರ್ದಿತ್ತು. ಯಾಕೆಂತಂದರೆ ಅವ್ರ ಅಪ್ಪ ಅಮ್ಮನೂ ಕೂಡ ನೋಡ್ತಿರ್ತಾರೆ, ರಾಶಿಕನ ಅಪ್ಪ ಅಮ್ಮನೂ ಕೂಡ. ಅದು ಇಂಥ ಒಂದು ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಅದೊಂದು ಪದನ ರಜತ್ ಅವ್ರು ಬಳಸಬಾರ್ದಿತ್ತು, ಅದು ತಪ್ಪು ಅದು. ಆಮೇಲೆ ಆಯಿತಾ, ಇಲ್ಲಿ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಇಲ್ಲಿ ತುಂಬ ಸೇಫ್ಗೆ ಮಾಡ್ಕೊಂಡು ಭಟ್ರಚುತ್ತಾ ಇರುವಂತಹ ಧನುಷ್ ಗೌಡ ಮತ್ತು ಸ್ಪಂದನ ಸೋಮಣ್ಣ ಕಾವ್ಯ, ಈ 3 ಗಿರಾಕಿಗಳು ಭಟ್ರಚ್ಚವೇನೆ. ಭಟ್ರಚ್ಚದ್ ಬಿಟ್ಟರೆ ಬೇರೆ ಏನು ಮಾಡಲ್ಲ. ಇವು ಭಟ್ರಚ್ಕೊಂಡೇ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅದರಲ್ಲಿ ಈ ವಾರ ಸೇಫ್ ಆದವರು ಆಯ್ತಾ, ನಾಮಿನೇಟ್ ಆಗದಿರೋರು ಯಾರಪ್ಪ ಅಂತಂದರೆ ರಘು ಅವ್ರು ನಾಮಿನೇಷನಿಗೆ ಬರಲಿಲ್ಲ. ನಿನ್ನ
ಕಾವ್ಯ ನಾಮಿನೇಟ್ ಆಗಲಿಲ್ಲ. ಕಾವ್ಯ ಬಿಡಿ, ಅವಳು ಹಂಗೆ ಫ್ಲೂಕಲ್ಲಿ ಮುಂಕೋಗ್ತಿದ್ದಾಳೆ ಆಯ್ತಾ. ಆಮೇಲೆ ಧನುಷ್ ಗೌಡ ನಾಮಿನೇಟ್ ಆಗಲಿಲ್ಲ. ಧನುಷ್ ಗೌಡನು ಅಷ್ಟೇನೆ, ಅವ್ನು ಹಿಂಗೆ ಮಾಡಿ ಫೈನಲ್ಗೆ ಹೋಗ್ಬಿಡ್ತಾನೆ. ಅವ್ನು ಪಕ್ಕಾ ಸೇಫ್ ಗೇಮರು ಆಯ್ತಾ. ರಘು ಅವರು ಆಗಲಿಲ್ಲ, ಬಟ್ ನನಗೆ ಮಾಳು ನಾಮಿನೇಟ್ ಆಗಲಿಲ್ಲ ಆಯ್ತಾ, ಅದು ಖುಷಿ ಆಯ್ತು. ಯಾಕೆಂದ್ರೆ ಪಾಪ ಮಾಳು ಕೂಡ ಪ್ರತಿ ವೀಕು ನಾಮಿನೇಟ್ ಆಗ್ತಾ ಇದ್ರು, ಈ ವೀಕ್ ನಾಮಿನೇಟ್ ಆಗಲಿಲ್ಲ, ಸ್ವಲ್ಪ ನನಗೆ ಖುಷಿ ಆಯಿತು. ಪ್ಲೀಸ್ ನಮ್ಮ ಮಾಳು, ಉತ್ತರ ಕರ್ನಾಟಕದ ನಮ್ಮ ಮಾಳು ಫ್ಯಾನ್ಸ್ ಎಲ್ಲರೂ ರಕ್ಷಿತನ್ಗೆ ಓಟ್ ಹಾಕಿ ಅಂತೀನಿ. ನಿಜವಾಗ್ಲೂ ನನಗೆ ರಕ್ಷಿತನ್ಗೆ ತುಂಬ ಜನ ನಾಮಿನೇಟ್ ಮಾಡಿದ್ರು, ಅದು ನಂಗೆ ತುಂಬಾ ಬೇಜಾರಾಯಿತು. ರಕ್ಷಿತನಿಗೂ ಅಷ್ಟೇ, ಗಿಲ್ಲಿಗೂ ಅಷ್ಟೇ, ರಜತ್ಗೂ ಅಷ್ಟೇ, ಏನು ನಾಮಿನೇಷನ್ ಎಲ್ಲರೂ ಅವ್ರನ್ನೇ ನಾಮಿನೇಟ್ ಮಾಡಿದ್ರು. ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನನಗೆ ಒಂದು ಅನ್ಸೋದು ಏನಂತಂದ್ರೆ ಆಯ್ತಾ, ಇಲ್ಲಿ ಈ ತರ ನಾಮಿನೇಷನ್ ಪ್ರಕ್ರಿಯೆನ ಪ್ರತಿ ವೀಕು ಬಿಗ್ ಬಾಸ್ ಇಡಬೇಕು. ಮುಖದ ಮೇಲೆ ಹೊಡೆದಂಗೆ ಹೇಳ್ತಾ ಇರ್ಬೇಕೆ, ನೀನ್ ಹಿಂಗೆ ಹೇಳ್ತಾ ಇರ್ಬೇಕು. ಯಾಕೆಂದ್ರೆ ನಂಗೆ ರಕ್ಷಿತನಿಗೆ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಚಾನ್ಸ್ ಸಿಗ್ದಿಲ್ಲ, ನಂಗೆ ತುಂಬ ಬೇಜಾರಾಯಿತು. ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಇದು. ಇಲ್ಲಿ ಯಾರು ಸೇಫ್ ಗೇಮ್ ಮಾಡ್ತಾರೆ ಅಂತ ಓಪನ್ ಆಗಿ ಗೊತ್ತಾಗುತ್ತೆ. ನಿಜವಾಗ್ಲೂ ರಜತ್ತು ಅವ್ನು ಏನೇ ಮಾತಾಡಲಿ, ಏನೇ ಇದು ಮಾಡಲಿ, ಜಸ್ಟ್ ಗೇಮಿಗೋಸ್ಕರ. ಬಟ್ ಈ ನಾಮಿನೇಷನ್ ಪ್ರಕ್ರಿಯೆ ಇಷ್ಟೊಂದು ಡಿಮೆಲ್ ಆಗಿದ್ದು ನಾನು ನೋಡ್ಬಿಟ್ಟು ನನಗೇನೆ ಅಯ್ಯೋ, ಇಸ್ ಎ ಬಿಗ್ ಬಾಸ್ ಕನ್ನಡ ಸೀಸನ್ 12 ಇಸ್ ಎ ಫಸ್ಟ್ ನಾಮಿನೇಷನ್ ಪ್ರಕ್ರಿಯೆ ಈ ಥರ ಡುಶುಮ್ ಆಗಿದ್ದು. ಬಟ್ ಇಲ್ಲಿ ಆಯ್ತಾ, ರಕ್ಷಿತನ್ಗೆ ಎಲ್ಲರೂ ಕೊಡ್ತಿರೋ ಕಾರಣ, ಗಿಲ್ಲಿಗೆ ಎಲ್ಲರೂ ಕೊಡ್ತಿರೋ ಕಾರಣ ಒಂದೇನೆ, ಹೇಳಿದ್ದನ್ನೇ ಹೇಳ್ತಿದ್ದಾರೆ, ಅದು ಬಿಟ್ಟು ಬೇರೆ ಏನು ಹೇಳ್ತಿಲ್ಲ. ದಯವಿಟ್ಟು ಮುಂದಿನ ವಾರದಿಂದನಾದ್ರೂ ಒಂದು ಹೊಸ ಕಾರಣಗಳು ಹುಡುಕಿ ಅಂತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.